ಕರ್ನಾಟಕ ರಾಜ್ಯದ ಅಧಿವೇಶನದಲ್ಲಿ ಒಬ್ಬರ ಮೇಲೆ ಒಬ್ಬರು ಕೆಸರೆರಚಾಟ ಮಾಡುವುದರಲ್ಲೇ ತೊಡಗಿರುವುದು. ಕಬ್ಬು ಬೆಳೆಗಾರರ ಸಮಸ್ಯೆ ಅರಿತುಕೊಳ್ಳುತ್ತಿಲ್ಲ, ಇನ್ನು ಎಸ್ಎಪಿ ಜಾರಿ ಮಾಡುತ್ತಿಲ್ಲ, ರೈತರ ಸಮಸ್ಯೆ ಬಗ್ಗೆ ಗಮನ ಹರಿಸುತ್ತಿಲ್ಲ ಎಂದು ರೈತ ಮುಖಂಡರಾದ ಶರಣಪ್ಪ ಮಂಶೆಟ್ಟಿಯವರು ಆಕ್ರೋಶ ಹೊರಹಾಕಿದ್ದಾರೆ. ನಗರದ ಪತ್ರಿಕಾಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಕ್ಕರೆ ರೇಟು, ಬೆಲ್ಲದ ರೇಟು ಏರಿಕೆಯಾಗಿದೆ. ಎಸ್ಎಪಿ ಮುಖಾಂತರ ಕಬ್ಬು ಖರೀದಿ ಮಾಡಬೇಕು. ಇನ್ನು ಮುಂಗಾರು ಬೆಳೆಗೆ ಹೇಗೆ ಪೆಟ್ಟು ಬಿದ್ದಿದೆಯೋ ಹಿಂಗಾರು ಬೆಳೆಗೂ ಅದೇ ಸಮಸ್ಯೆ ಆಗಿದೆ ಎಂದು ಆಕ್ರೋಶ ಹೊರಹಾಕಿದ್ದು, ಸರ್ಕಾರ ರೈತರ ಬಗ್ಗೆ ಗಮನ ಹರಿಸಬೇಕು. ಸರ್ಕಾರ ಹಾಗೂ ವಿರೋಧ ಪಕ್ಷದವರು ಕಬ್ಬು ಬೆಳೆಗಾರರ ಬಗ್ಗೆ ನೆರವಿಗೆ ಬರದೆ ಹೋದರೆ ಬೀದಿಗೆ ಬರ್ತಾರೆ. ಎಸ್ಎಪಿ ಜಾರಿ ಹಾಗೂ ಬೆಂಬಲ ಬೆಲೆ ನಿಗದಿ ಮಾಡಬೇಕೆಂದು ಆಗ್ರಹಿಸಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಇವತ್ತು ನಮ್ಮಲ್ಲಿ ಭೀಕರ ಬರಗಾಲದ ಛಾಯದಿಂದ ರೈತರನ್ನು ತತ್ತರಿಸಿ ಹೋಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಈ ವರ್ಷ ಮಳೆ ಇರಲಾರದ ಕಾರಣಕ್ಕಾಗಿ ಕಬ್ಬನ್ನು ಬೆಳವಣಿಗೆನೂ ಕೂಡ ಆಗ್ತಾಯಿಲ್ಲ. ಕಬ್ಬು ಮಳೆ ಇರಲಾರದ ಕಾರಣಕ್ಕೆ ಜೂನ್ ತಿಂಗಳಲ್ಲಿ ಕಬ್ಬನ್ನು ಒಣಗಿ ಹೋಗ್ತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಆಗಿತ್ತು. ಮೊನ್ನೆ ಮಳೆಗೆ ಒಂದು ಸ್ವಲ್ಪ ಚೂರು ಚಿಗುರಿಡಿದಿದೆ. ಮಳೆ ಬಂದರೆ ಮಾತ್ರ ಕಬ್ಬು ಬೆಳವಣಿಗೆ ಆಗ್ತಕ್ಕಂಥ ಪರಿಸ್ಥಿತಿ ಇರ್ತದೆ. ಮಳೆ ಬರಲಾರದ ಕಾರಣಕ್ಕಾಗಿ ನೀರು ಬಿಡೋದ್ರ ಮೂಲಕ ಕಬ್ಬಿನ ಬೆಳವಣಿಗೆ ಆಗಿಲ್ಲ. ಈ ವರ್ಷ ಕಬ್ಬಿನ ಇಳುವರಿ ಕೂಡ ಕಮ್ಮಿ ಬರ್ತಕ್ಕಂಥ ಪರಿಸ್ಥಿತಿ ಇದೆ. 1 ಎಕರೆಗೆ 40 ಟನ್ ಬರ್ತಕ್ಕಂಥ ಕಬ್ಬನ್ನು 25-26 ಟನ್ ಮಾತ್ರ 30 ಟನ್ ಒಳಗಡೆ ಇಳುವರಿಯನ್ನು ಕಮ್ಮಿ ಆಗ್ತಕ್ಕಂಥ ಪರಿಸ್ಥಿತಿ ಇವತ್ತು ನಾವನ್ನು ಅನುಭವಿಸ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತು ಅದರ ಜೊತೆಯಲ್ಲಿ ಇಂಥ ಸಂದರ್ಭದಲ್ಲಿ ರೈತರ ಕಬ್ಬನ್ನು ಈ ಕಷ್ಟದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಏಕಾಏಕಿಯಾಗಿ ದಿಢೀರಿಸಿ ಸಕ್ಕರೆ ರೇಟನ್ನು ಜಾಸ್ತಿ ಆಗಿದೆ, ಬೆಲ್ಲದ ರೇಟನ್ನು ಜಾಸ್ತಿ ಆಗಿದೆ. ಇದರ ಬಗ್ಗೆ ಯಾವುದೇ ಕಾರಣಕ್ಕೂ ಕೂಡ ಸಕ್ಕರೆ ರೇಟು, ಬೆಲ್ಲದ ರೇಟನ್ನು ಜಾಸ್ತಿ ಆಗಿರ್ತಕ್ಕಂಥದ್ರ ಬಗ್ಗೆ ಕಬ್ಬು ಬೆಳೆಗಾರ ಪರಿಸ್ಥಿತಿ ಏನು ಅಂತಕ್ಕಂಥದ್ದನ್ನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಅದರ ಬಗ್ಗೆ ಗಮನಿಸ್ತಾ ಇಲ್ಲ ಅಂತಕ್ಕಂಥದ್ದು ಇದು ಪ್ರಮುಖವಾಗಿ ನಾವು ಯೋಚನೆ ಮಾಡಬೇಕಾದಂಥ ಪರಿಸ್ಥಿತಿನೇ ಇದೆ. ಅಂದರೆ ಕಬ್ಬು ಬೆಳೆಗಾರರ ಬಗ್ಗೆ ಕಿಂಚಿತ್ ಕೂಡ ಇವರಿಗೆ ಕಾಳಜಿ ಇಲ್ಲ ಅನ್ನುವಂತಕ್ಕಂಥ ರೀತಿಯಲ್ಲಿ ಇವತ್ತು ಎದ್ದನ್ನು ಕಾಣ್ತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಆಗಿದೆ ಒಂದು ಕಡೆಗೆ. ಇನ್ನೊಂದು ಕಡೆಗೆ ಕಬ್ಬು ಬೆಳೆಗಾರರನ್ನು ಡಾಕ್ಟರ್ ಸ್ವಾಮಿನಾಥನ್ ಆಯೋಗದ ವರದಿಯ ಪ್ರಕಾರ ಪ್ರತಿ ಟನ್ ಕಬ್ಬಿಗೆ ಮಿನಿಮಮ್ 5,000 ರೂಪಾಯಿ 1 ಟನ್ ಕಬ್ಬಿಗೆ ಬೆಂಬಲ ಬೆಲೆ MSP ಕಾನೂನನ್ನು ಜಾರಿ ಮಾಡಬೇಕಾಗಿತ್ತು. ಅದರ ಬಗ್ಗೆಯೂ ಕೂಡ ಯಾವುದೇ ಕಾರಣಕ್ಕೂ ಚಕಾರ ಇರ್ತಲ್ಲ. ಇನ್ನು ಕರ್ನಾಟಕ ರಾಜ್ಯ ಸರ್ಕಾರದವರಂತೂ ಅಧಿವೇಶನವನ್ನು ನಡೆಸ್ತಕ್ಕಂಥದ್ದು. ಈ ಅಧಿವೇಶನದಲ್ಲಿ ಒಬ್ಬರ ಮೇಲೊಬ್ಬರು ಕೆಸರನ್ನು ಎರಚಾಟದಲ್ಲೇ ದಿನ ಗಳಿತಾ ಇದ್ದಾರೆ ವಿನ ಕಬ್ಬು ಬೆಳೆಗಾರರ ಗತಿ ಏನಾಗ್ತದೆ ಅಂತಕ್ಕಂಥದ್ರ ಬಗ್ಗೆ ಕಿಂಚಿತ್ ಕೂಡ ಕಾಳಜಿ ವಹಿಸ್ತಲ್ಲ. ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಕನಿಷ್ಠ ಇಲ್ಲಾಂದ್ರೂ ಕೂಡ 48,000 ಹೆಕ್ಟೇರ್ ಕಬ್ಬನ್ನು ಇರ್ತಕ್ಕಂಥದ್ದು ನಮ್ಮ ಪ್ರದೇಶದಲ್ಲಿ. ಈ ವರ್ಷ ಹೋದ ವರ್ಷ ಇಳುವರಿಗೆ ಈ ವರ್ಷ ಇಳುವರಿಗೆ ಹೋಲಿಸಿದರೆ ಅಜಗಜಾಂತರ ವ್ಯತ್ಯಾಸ ಆಗ್ತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಆಗಿದೆ. ಇಂಥ ಸಂದರ್ಭದಲ್ಲಿ ನಾವು ಕೇಳೋಕ್ಕೆ ಬಯಸ್ತೀವಿ, ಯಾವ ತಮಿಳುನಾಡು ಸರ್ಕಾರ ಇದೆ, ತಮಿಳುನಾಡಿನ ಸರ್ಕಾರ ಅಲ್ಲಿನ 1 ಟನ್ ಕಬ್ಬಿಗೆ SAP ಮೂಲಕ 900 ರೂಪಾಯಿನ 1 ಟನ್ ಕಬ್ಬಿಗೆ ಅಲ್ಲಿನ ಕರ್ನಾಟಕ ರಾಜ್ಯ ಸರ್ಕಾರನ ಕೊಟ್ಟಿದೆ. ನಾವು ಕೇಳೋಕ್ಕೆ ಬಯಸ್ತೀವಿ, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಅಧಿವೇಶನ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಇವರು SAP ಬಗ್ಗೆ ಯಾವ ಸುಪ್ರೀಂ ಕೋರ್ಟಿನ 3 ನ್ಯಾಯಮೂರ್ತಿಗಳ ಒಂದು ಸಮಿತಿ ರಚನೆ ಮಾಡಿ ತೀರ್ಮಾನ ಆಗಿದ್ದ ಆದೇಶ ಮಾಡಿರ್ತಕ್ಕಂಥ ಆದೇಶನ ಮುಂದಿಟ್ಕೊಂಡು SAPಯನ್ನು ಜಾರಿ ಮಾಡಿ 1 ಟನ್ ಕಬ್ಬಿಗೆ ತಮಿಳುನಾಡು ಮಾದರಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ 900 ರೂಪಾಯಿನ 1 ಟನ್ ಕಬ್ಬಿಗೆ SAP ಮೂಲಕ ಹಣ ಕೊಡ್ತಕ್ಕಂಥ ರೀತಿಯಲ್ಲಿ ಪ್ರಯತ್ನ ಮಾಡಬೇಕಾಗಿತ್ತು ಅಂತಕ್ಕಂಥದ್ದು ಮಾಡಬೇಕು ಅಂತಕ್ಕಂಥ ಮಾತನ್ನು ಇವತ್ತು ಒತ್ತಾಯನ ಮಾಡ್ತಾ ಇದೀವಿ ಅಂತಕ್ಕಂಥದ್ದು. ಇದರ ಜೊತೆಯಲ್ಲಿ ಇನ್ನೊಂದು ಕಬ್ಬಿನ ತೂಕದಲ್ಲಿ ಕೂಡ ಮೋಸ ಆಗ್ತಕ್ಕಂಥ ಪರಿಸ್ಥಿತಿ ಇದೆ. ಯಾವ ಬೆಳಗಾವಿ ಅಧಿವೇಶನದಲ್ಲಿ ಇವತ್ತು ಬ್ರಿಡ್ಜ್ಗಳನ್ನು ಹಾಕ್ತಕ್ಕಂಥದ್ದು ಅವರೇ ತೀರ್ಮಾನ ಮಾಡಿರ್ತಕ್ಕಂಥದ್ದು ಎಲ್ಲೂ ಕೂಡ ಅದನ್ನು ಎದ್ದು ಕಾಣ್ತಾ ಇಲ್ಲ, ಎಲ್ಲಿಯೂ ಕೂಡ ಅದನ್ನು ಜಾರಿಯಲ್ಲಿಲ್ಲ ಅಂತಕ್ಕಂಥದ್ದು ಇವತ್ತು ನಾವು ಕಾಣ್ತಾ ಇದ್ದೀವಿ. ಆ ಕಾರಣಕ್ಕಾಗಿ ಅದು ಬೆಳಗಾವಿ ಅಧಿವೇಶನ ಏನು ತೀರ್ಮಾನ ಮಾಡಿದರೋ ಇವರು ಆಡಳಿತ ಪಕ್ಷದವರು ಮತ್ತು ವಿರೋಧ ಪಕ್ಷದವರು ಇಬ್ಬರೂ ಒಂದು ಹಾಕಿಸಿಂದ ಇವತ್ತು ಬ್ರಿಡ್ಜ್ ಬಗ್ಗೆ ಏನಾದರೂ ಚಿಂತನೆ ಮಾಡಿ ಎಲ್ಲ APMCಗಳ ಮೂಲಕ ಮತ್ತು ಈ ಸಕ್ಕರೆ ಕಾರ್ಖಾನೆಗಳ ಮುಖ್ಯ ಗೇಟ್ ಎದುರುಗಡೆ ಬ್ರಿಡ್ಜ್ಗಳನ್ನು ಹಾಕ್ತಕ್ಕಂಥ ಪ್ರಯತ್ನನ ಇವರು ಮಾಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಒತ್ತಾಯನ ಮಾಡೋಕ್ಕೆ ಬಯಸ್ತಾ ಇದ್ದೀವಿ. ಇವತ್ತು ಸಕ್ಕರೆ ರೇಟು, ಬೆಲ್ಲದ ರೇಟು ದುಬಾರಿಯಾಗಿರೋದ್ರಿಂದ ಇಡೀ ಜನಸಾಮಾನ್ಯರ ಮೇಲೆ ಬರೆ ಎಳಿತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಆಗಿದೆ. ಇದರ ಬಗ್ಗೆ ಕಿಂಚಿತ್ ಕೂಡ ಚಕಾರ ಎತ್ತಲಾರದೇ ಇರ್ತಕ್ಕಂಥದ್ದೇ ಇದು ಭಾಳ ಬೇಸರದ ಸಂಗತಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಬಯಸ್ತೀವಿ. ತುಂಬ ಈ ವರ್ಷ ರೈತರಂತೂ ಈಗ ಪರಿಸ್ಥಿತಿ ಯಾವ ಮಟ್ಟಕ್ಕಾಗಿದೆ ಅಂತ ಕೇಳಿದ್ರೆ, ಮೊನ್ನೆ ಮಳೆ ಬಂದಿರತಕ್ಕಂಥ ಮಳೆನೂ ಕೂಡ ಆಟೋ ಕುಂಟು ಲೆಕ್ಕಕ್ಕಿಲ್ಲ ಅಂತ ರೀತಿಯಲ್ಲಿದೆ. ಮುಂಗಾರು ಕ್ರಾಪ್ ಹೋಯ್ತು, ಹಿಂಗಾರು ಕ್ರಾಪ್ನು ಕೂಡ ಮೊನ್ನೆ
ಬಹುತೇಕ ಪತ್ರಿಕೆಯಲ್ಲಿ ನೋಡಿದರೆ ಒಂದು ಆರ್ಟಿಕಲನ್ನು ಬಂದಿರತಕ್ಕಂಥದ್ದು ಓದಿದರೆ ಹಿಂಗಾರು ಬೆಳೆನೂ ಕೂಡ ಭಯಾನಕವಾಗಿರ್ತಕ್ಕಂಥ ಭಯದ ವಾತಾವರಣ ನಿರ್ಮಾಣ ಆಗಿದೆ. ಆ ಎಲ್ಲಿನೋ ಮುಂಗಾರು ಬೆಳೆಗೆ ಎಷ್ಟು ಪೆಟ್ಟು ಬಿದ್ದಿದೋ ಹಿಂಗಾರು ಬೆಳೆಗೂ ಕೂಡ ಅದೇ ರೀತಿ ಪೆಟ್ಟು ಬಿದ್ದರೆ ಇಡೀ ರೈತರು ಬೀದಿ ಪಾಲಾಗ್ತಕ್ಕಂಥ ಪರಿಸ್ಥಿತಿ, ಗೂಳೆ ಹೋಗ್ತಕ್ಕಂಥ ಪರಿಸ್ಥಿತಿ, ಒಕ್ಕಲ್ತನಗಳನ್ನು ದಿವಾಳಿ ಆಗ್ತಕ್ಕಂಥ ಪರಿಸ್ಥಿತಿ, ರೈತರಿಗೆ ಉಳಿಗಾಲ ಇರಲಾರ್ದಂಥ ಪರಿಸ್ಥಿತಿಯನ್ನು ನಿರ್ಮಾಣ ಆಗ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ. ಇದರ ಬಗ್ಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ತಕ್ಷಣದ ಗಮನ ಹರಿಸಿಕೆಯಿಂದ ಮಧ್ಯಪ್ರವೇಶ ಮಾಡಿ ಕೇಂದ್ರ ಸರ್ಕಾರ MSC2 ಪ್ಲಸ್ ಮಿನಿಮಮ್ ಸಪೋರ್ಟ್ ಪ್ರೈಸ್ ಬೆಂಬಲ ಬೆಲೆ MSP ಕಾನೂನನ್ನು ಜಾರಿ ಮಾಡಬೇಕು ಕೇಂದ್ರ ಸರ್ಕಾರ. ಕರ್ನಾಟಕ ರಾಜ್ಯ ಸರ್ಕಾರ 1 ಟನ್ ಕಬ್ಬಿಗೆ ತಮಿಳುನಾಡು ಮಾದರಿಯಲ್ಲಿ ತಮಿಳುನಾಡಲ್ಲಿರ್ತಕ್ಕಂಥ SIPಯನ್ನು ಇಲ್ಲಿ ಜಾರಿ ಮಾಡಿ ಇವರು 1 ಟನ್ ಕಬ್ಬಿಗೆ 900 ರೂಪಾಯಿನ ಕೊಡಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯನ ಮಾಡ್ತಿದ್ವಿ. ಸೀರಿಯಸ್ ಆಗಿ ಗಂಭೀರವಾಗಿರ್ತಕ್ಕಂಥ ಸಕ್ಕರೆ ಉಣ್ತಕ್ಕಂಥವ್ರು, ಬೆಲ್ಲ ಉಣ್ತಕ್ಕಂಥವ್ರು, ತೊಗರಿ ಬೇಳೆ ಉಣ್ತಕ್ಕಂಥವ್ರು ಇವರೆಲ್ಲರೂ ಕೂಡ ಆಡಳಿತ ಪಕ್ಷದವರು, ವಿರೋಧ ಪಕ್ಷದವರು ಎಲ್ಲರೂ ಒಂದಾಕಿಸಿಂದ ಕಬ್ಬು ಬೆಳೆಗಾರ ನೆರವಿಗೆ ಬರಲಿಲ್ಲ ಅಂದರೆ 12 ತಿಂಗಳ ಬೆಳೆ ಕಬ್ಬು, 12 ತಿಂಗಳ ಬೆಳೆ ಕಬ್ಬು ಹಾಗಾಗಿರೋದ್ರಿಂದ ಆ ಕಬ್ಬನ್ನು ನಾಟಿ ಮಾಡ್ತಕ್ಕಂಥದ್ದು ಎಷ್ಟು ಲಾಗೋಡಿ ಇದೆ, ಆಮೇಲೆ ನೀರು ಬಿಡ್ತಕ್ಕಂಥದ್ದು, ಸದಿ ಕಳಿತಕ್ಕಂಥದ್ದು, ಗೊಬ್ಬರ ಹಾಕ್ತಕ್ಕಂಥದ್ದು, ಅಂದರೆ ಕಟ್ಟತಕ್ಕಂಥದ್ದು 2 ಬಾರಿ ಕಬ್ಬನ್ನು ಕಟ್ಟಬೇಕಾಗಿರ್ತಕ್ಕಂಥದ್ದು, ಇಷ್ಟೆಲ್ಲ ಲಾಗೋಡಿ ಮಾಡಿರ್ತಕ್ಕಂಥ ಕಬ್ಬನ್ನು ಬೆಳವಣಿಗೆ ಆಗಲಾರಂತ ಇರತಕ್ಕಂಥ ರೀತಿಯಲ್ಲಿ ಕಬ್ಬನ್ನು ಕೂಡ ಕಬ್ಬು ಬೆಳೆಗಾರರು ಇವತ್ತು ಬದುಕನ್ನು ಬೀದಿ ಮೇಲೆ ಬೀಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಮ್ಮ ಸರ್ಕಾರಗಳನ್ನು ತಕ್ಷಣವೇ ಕಬ್ಬು ಬೆಳೆಗಾರರ ನೆರವಿಗೆ ಧಾವಿಸಬೇಕು, SIPಯನ್ನು ಜಾರಿ ಮಾಡಬೇಕು, ಬೆಂಬಲ ಬೆಲೆಯನ್ನು ನಿಗದಿ ಮಾಡಬೇಕು ಅಂತಕ್ಕಂಥ ಮಾತನ್ನು ನಾವು ಒತ್ತಾಯನ ಮಾಡೋಕ್ಕೆ ಇವತ್ತು ಈ ಮೂಲಕ ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ. ಪತ್ರಿಕಾಗೋಷ್ಠಿಯನ್ನು ಮುಗಿಸಿ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮತ್ತು ಸಕ್ಕರೆ ಸಚಿವರಿಗೆ ಈ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭಕ್ಕೆ ನಾವು ಬಯಸ್ತಾ ಇದ್ದೀವಿ.